ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆತ್ಮ ವಿನಿಗ್ರಹ ಮತ್ತು ವೈರಾಗ್ಯ ಎಂಬ 104ನೆಯ ಉಪನ್ಯಾಸಕ್ಕೆ ಸ್ವಾಗತ. ಆತ್ಮ ವಿನಿಗ್ರಹದ ವಿಚಾರವಾಗಿ ಹಿಂದಿನ ದಿನವೇ ಸ್ವಲ್ಪ ಹೇಳಿತ್ತು. ಕಾರ್ಯಕರಣಗಳನ್ನು ಹಿಡಿತದಲ್ಲಿ ಇಡುವುದೇ ಆತ್ಮ ವಿನಿಗ್ರಹವು. ಚಪಲ ಚಿತ್ತರಾದವರಿಗೆ ಇಂದ್ರಿಯಗಳನ್ನಾಗಲಿ ಮನಸ್ಸನ್ನಾಗಲಿ ಒಂದು ಕಡೆಯಲ್ಲಿ ಇಡುವುದಕ್ಕೆ ಬರುವುದಿಲ್ಲ. ಆತ್ಮ ವಿನಿಗ್ರಹವು ಬಹು ದಿವಸಗಳ ಅಭ್ಯಾಸದಿಂದ ಬರತಕ್ಕದ್ದು. ನಮ್ಮ ಶರೀರೇಂದ್ರಿಯಗಳು ನಾವು ಅವುಗಳನ್ನು ಹೇಗೆ ಇಟ್ಟುಕೊಳ್ಳುವೆವೋ ಹಾಗೆಯೇ ಆಗಿ ಬಿಡುವವು. ಅಭ್ಯಾಸದಿಂದ ಮಾಡಿಕೊಂಡ ಪದ್ಧತಿಯು ನಮ್ಮ ಸ್ವಭಾವವೇ ಆಗಿಬಿಡುತ್ತದೆ. ಪಾಶ್ಚಾತ್ಯರು ನೆಟ್ಟಗೆ ನಿಲ್ಲುವುದು, ಕೈಕಾಲುಗಳನ್ನು ನೆಟ್ಟಗೆ ಇಟ್ಟುಕೊಳ್ಳುವುದು ಮುಂತಾದವುಗಳನ್ನು ಬಹುಕಾಲದಿಂದ ಅಭ್ಯಾಸ ಮಾಡಿಕೊಂಡಿರುವುದರಿಂದ ಅವರಿಗೆ ಕೈಕಾಲುಗಳನ್ನು ಮಡಿಸಿಕೊಳ್ಳುವುದು ಬಹಳ ಕಷ್ಟಸಾಧ್ಯವಾಗಿರುತ್ತದೆ. ಪದ್ಮಾಸನದಲ್ಲಿ ಕುಳಿತುಕೊಳ್ಳುವುದು, ಬೆರಳುಗಳನ್ನು ಮಡಿಸಿ ಕೆಲಸಕ್ಕೆ ಉಪಯೋಗಿಸುವುದು ಮುಂತಾದವು ಅವರಿಗೆ ಕಷ್ಟತರವಾದ ಕೆಲಸಗಳಾಗಿರುತ್ತವೆ. ಶರೀರೇಂದ್ರಿಯಗಳನ್ನು ಯಾವ ಗೀಳಿಗೆ ಬಿಟ್ಟರೆ ಅದೇ ಜಾಡನ್ನು ಹಿಡಿಯುವವು. ಒಬ್ಬ ಶಿಪಾಯಿಯು ಕೆಲಸದಿಂದ ನಿವೃತ್ತನಾದ ಬಳಿಕವೂ ದಾರಿಯಲ್ಲಿ ನಡೆಯುತ್ತಿದ್ದಾಗ ಒಬ್ಬನು ನಿಲ್ಲು, ಹಾಲ್ಟ್ ಎಂದು ಕೂಗಿದನು. ಕೂಡಲೇ ಶಿಪಾಯಿ ನಿಂತು ಬಿಟ್ಟನು. ಕೆಲಸದಲ್ಲಿದ್ದಾಗ ಕವಾಯತು ಮಾಡಿ ಮಾಡಿ ಅವನಿಗೆ ಅಷ್ಟು ಅಭ್ಯಾಸವಾಗಿತ್ತು. ಶ್ರೀ ರಾಮಕೃಷ್ಣ ಪರಮಹಂಸರವರು ಒಂದು ಕಥೆಯನ್ನು ಹೇಳಿದ್ದಾರೆ. ಕೆಲವು ಜನ ಸನ್ಯಾಸಿಗಳು ಒಂದು ಕಡೆ ಕುಳಿತುಕೊಂಡು ಯಾವುದೋ ವಿಚಾರವನ್ನು ಮಾಡುತ್ತಿದ್ದರು. ಅಷ್ಟರಲ್ಲಿ ಆ ದಾರಿಯಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ಹೋದಳು. ಒಬ್ಬ ಸನ್ಯಾಸಿಯು ಅತ್ತ ಕಡೆಗೆ ಕತ್ತೆತ್ತಿ ನೋಡಿದನು. ವಿಚಾರಿಸಿದ್ದರಲ್ಲಿ ಅವನೊಬ್ಬನೇ ಗೃಹಸ್ಥಾಶ್ರಮದಿಂದ ಸನ್ಯಾಸಿಯಾದವನೆಂದು, ಮಿಕ್ಕವರೆಲ್ಲರೂ ಬ್ರಹ್ಮಚಾರಿಗಳಾಗಿದ್ದು ಅಲ್ಲಿಂದಲೇ ತುರೀಯಾಶ್ರಮವನ್ನು ಹೊಂದಿದರೆಂದು ಗೊತ್ತಾಯಿತು. ತನ್ನನ್ನು ತಾನೇ ಯಾವನು ಹಿಡಿತದಲ್ಲಿ ಇಟ್ಟುಕೊಂಡಿರುತ್ತಾನೋ ಅವನು ತನಗೆ ತಾನೇ ಬಂಧು. ಯಾವನು ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಟುಕೊಂಡಿರುವುದಿಲ್ಲವೋ ಅವನು ತನಗೆ ತಾನೇ ಶತ್ರು ಎಂದು ಹಿಂದೆ ಭಗವಂತನು ಅಪ್ಪಣೆ ಕೊಡಿಸಿರುವುದಕ್ಕೆ ಇದೇ ಕಾರಣ. ಸಿನೆಮಾ, ನಾಟಕ ಮುಂತಾದವುಗಳನ್ನು ನೋಡುವ ಕಣ್ಣು, ಸಂಗೀತವೇ ಮುಂತಾದವುಗಳನ್ನು ಕೇಳಿದ ಕಿವಿ, ಸುವಾಸನೆಯ ಹೂಗಂಧ ಮುಂತಾದವನ್ನು ಮೂಸಿದ ಮೂಗು, ಹರಟೆ ಹೊಡೆಯುವ ಅಥವಾ ಹೋಟಲು ತಿಂಡಿ ತಿನ್ನುವ ಅಭ್ಯಾಸದ ನಾಲಗೆ, ಇವೇ ಮುಂತಾದವುಗಳಿಗೆ ಆಯಾ ಅಭ್ಯಾಸವನ್ನು ಬಿಡುವುದು ಕಷ್ಟ. ಆದ್ದರಿಂದ ಆತ್ಮ ವಿನಿಗ್ರಹವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಬೇಕು. ಕುದುರೆಗೆ ನಡಿಗೆ ಕಲಿಸಬೇಕು ಎನ್ನುವವನು ಅದನ್ನು ನಾಗಾಲೋಟ ಓಡಿಸುವುದು, ಕಲು ನಡಗೆ ಮುಂತಾದ ಬೇರೆ ಬೇರೆಯ ಬಗೆಗಳಲ್ಲಿ ನಡೆಯಿಸಿ ನಡೆಯಿಸಿ ಹೇಗೆ ಅಭ್ಯಾಸ ಮಾಡಿಸುತ್ತಾನೋ ಹಾಗೆಯೇ ಈ ಶರೀರವನ್ನು, ಇಂದ್ರಿಯಗಳನ್ನು ಬೇರೆ ಬೇರೆಯ ಅಭ್ಯಾಸಗಳಿಂದ ವಶಪಡಿಸಿಕೊಳ್ಳಬೇಕು. ದೇಹವನ್ನು ದಂಡಿಸದೆ ಪರಮ ಗತಿಯಾಗಲಾರದೆಂದು ಸರ್ವಜ್ಞನು ಹೇಳಿರುತ್ತಾನಷ್ಟೇ. ಅದಕ್ಕೂ ಇದೇ ಅರ್ಥ. ಶರೀರವನ್ನು ದಂಡಿಸಬೇಕೆಂದು ಬರಿಯ ಮೊಂಡತನದಿಂದ ಉಪವಾಸ ವನವಾಸಗಳಿಂದ ಶರೀರವನ್ನು ಸೊರಗಿಸುವುದೇನೂ ಸರಿಯಲ್ಲ. ಅಂಥ ಉಗ್ರ ತಪಸ್ಸು ರಾಜಸವಾಗುವುದೇ ಹೊರತು ಸಾತ್ವಿಕವಾಗಿ ತತ್ವ ವಿಚಾರಕ್ಕೆ ಅನುಕೂಲವೆನಿಸುವುದಿಲ್ಲ. ಸ್ವಾಧೀನವಾಗಿಲ್ಲದ ಶರೀರೇಂದ್ರಿಯಗಳು ಏನೇನಾದರೂ ಮಾಡುವವು. ಸಾತ್ವಿಕ ವಿಚಾರಗಳನ್ನು ತೆಗೆದರೆ ಕಂಡ ಕಡೆಗೆ ಹರಿಯುವವು. ದೊಡ್ಡವರು ಕುಳಿತಿರುವಾಗ
ಕೈಕಾಲುಗಳನ್ನು ನೀಡಿಕೊಳ್ಳುವುದು, ಸಭೆಯಲ್ಲಿ ಅಡ್ಡ ಮಾತು ತೆಗೆಯುವುದು, ದೇವಸ್ಥಾನದಲ್ಲಿ ವೃತ್ತಾಂತ ಪತ್ರಿಕೆಗಳನ್ನು ಓದುವುದು ಅಥವಾ ವೃತ್ತಾಂತಗಳನ್ನು ಚರ್ಚಿಸುವುದು, ಇವೇ ಮುಂತಾದ ದುರಭ್ಯಾಸಗಳು ಆತ್ಮ ವಿನಿಗ್ರಹವಿಲ್ಲದ್ದರಿಂದಲೇ ಉಂಟಾಗಿರುವವು. ಹಿಂದಿನ ಆರ್ಯ ಸಂಪ್ರದಾಯದ ವಿಚಾರಗಳಿಂದ ಆತ್ಮ ವಿನಿಗ್ರಹಕ್ಕೆ ಬೇಕಾದ ಸಹಾಯವು ದೊರಕುತ್ತಿತ್ತು. ಬೆಳಿಗ್ಗೆ ಏಳುವುದು, ಸ್ನಾನ, ದೇವರ ಪೂಜೆ, ತೀರ್ಥ ಪ್ರಸಾದ ವಿನಿಯೋಗ ಮುಂತಾದವುಗಳನ್ನು ಮಾಡಿಕೊಂಡೇ ವ್ಯವಹಾರಕ್ಕೆ ಹೊರಡಬೇಕು. ಕ್ಲುಪ್ತ ಕಾಲದಲ್ಲಿ ಆಹ್ನಿಕವನ್ನು ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕಲೆತು ಊಟ ಮಾಡಬೇಕು. ಮಕ್ಕಳಿಗೆ ತಿಂಡಿ ತೀರ್ಥಗಳು ಎಲ್ಲವೂ ನಿಯತ ಕಾಲದಲ್ಲಿ ನಿಯತ ರೀತಿಯಿಂದ ದೊರಕಬೇಕು. ಇಂಥ ಪದ್ಧತಿಗಳಿಂದ ನಮ್ಮ ಜನಾಂಗಕ್ಕೆ ಆತ್ಮ ವಿನಿಗ್ರಹವು ಸುಲಭವಾಗಿ ದಕ್ಕುತ್ತಿತ್ತು. ಆದರೆ ಈಗ ಆ ಆಚಾರವು ಮಾಯವಾಗಿದೆ. ನಮ್ಮ ನಡೆನುಡಿಗಳೆಲ್ಲ ತಲೆಕೆಳಗಾಗಿವೆ. ಶರೀರೇಂದ್ರಿಯಗಳನ್ನು ಸ್ವೇಚ್ಛೆಯಾಗಿ ಹರಿಯಬಿಡುತ್ತಿದ್ದೇವೆ. ಇದರಿಂದ ಇಹಲೋಕದ ಸುಖವೇ ದೂರವಾಗುತ್ತಿದೆ. ಇನ್ನು ಪರಲೋಕದ ಸುದ್ದಿಯಾದರೂ ಎಲ್ಲಿ ಬಂತು? ಇದರ ಫಲವಾಗಿ ನಮಗೆ ಆತ್ಮಜ್ಞಾನವೆಂಬುದು ಬಲು ದೂರವಾಗಿದೆ. ಇಂದ್ರಿಯಾರ್ಥೇಶು ವೈರಾಗ್ಯಂ. ವೈರಾಗ್ಯವೆಂಬುದು ನಮ್ಮ ದೇಶಕ್ಕೆ ಮೀಸಲಾದ ಮಾತು. ಮಿಕ್ಕ ದೇಶದಲ್ಲಿ ಸನ್ಯಾಸವೆಂಬುದು ಒಂದು ಲಾಂಛನಾಸ್ಪದವಾದ ಆಚಾರವೆಂದು ಎಣಿಸಲ್ಪಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ಬಹುಕಾಲದಿಂದಲೂ ಅದು ಅಮೃತತ್ವಕ್ಕೆ ಅಸಾಧಾರಣವಾದ ಹಾದಿಯೆಂದು ಭಾವಿಸಿರುತ್ತಾರೆ. ಐತಿಹಾಸಿಕ ಕಾಲದಲ್ಲಿ ಸಮರ್ಥ ರಾಮದಾಸರ ಭಗವಿ ವಸ್ತ್ರವನ್ನು ರಾಷ್ಟ್ರಧ್ವಜವೆಂದು ಗೌರವಿಸುತ್ತಿದ್ದ ಶಿವಾಜಿಯಂತಹ ಮಹನೀಯರನ್ನು ಸ್ಮರಿಸಿಕೊಳ್ಳಬೇಕು. ವೈದಿಕ ವಾಂಗ್ಮಯವನ್ನು ತಮ್ಮ ವ್ಯಾಖ್ಯಾನಗಳಿಂದ ಭರತಖಂಡದ ಎಲ್ಲ ಜನರಿಗೂ ಸುಬೋಧವಾಗಿ ಮಾಡಿದ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ವಿಜಯನಗರದ ರಾಜ್ಯ ಸ್ಥಾಪನೆಗೆ ಮಾಡಿದ ಸಹಾಯವನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ವೈರಾಗ್ಯವನ್ನು ಜನರಿಗೆ ಬೋಧಿಸಿದ ಇಂಥ ಮಹನೀಯರು ಅಭಾವ ವೈರಾಗ್ಯದವರಲ್ಲ ಎಂಬುದು ಆಗ ನಮಗೆ ಮನದಟ್ಟಾಗುವುದು. ದಾಸ್ಯ ವೃತ್ತಿಯಿಂದ ಬಹುಕಾಲ ಜೀವನ ಮಾಡಿ ದರಿದ್ರರಾಗಿರುವ ಈಗಿನ ಜನರಿಗೆ ಭೋಗಕ್ಕೆ ವಿಷಯಗಳೇ ಇಲ್ಲದ್ದರಿಂದ ವೈರಾಗ್ಯ ಬೋಧನೆಯು ಅರ್ಥರಹಿತವಾಗಿರುತ್ತದೆ. ಆದ್ದರಿಂದ ವೈರಾಗ್ಯದ ಬೆಲೆಯು ಕಡಿಮೆಯಾಯಿತು ಅಥವಾ ಅದೇ ಕಣ್ಮರೆಯಾಯಿತು ಎಂಬಂಥ ಕಾಲವು ಬಂದಿರುತ್ತದೆ. ಈಗ ನಮಗೆ ಸ್ವಾತಂತ್ರ್ಯವು ಬಂದಿದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವೆವು. ಆದರೆ ನಮ್ಮ ಇಂದ್ರಿಯಗಳು ನಮ್ಮ ಸ್ವಾಧೀನಕ್ಕೆ ಬಂದಿವೆಯೇನು? ಇಲ್ಲ, ನಾವೇ ಅದಕ್ಕೆ ವಶವಾಗಿರುತ್ತೇವೆ. ಪದಾರ್ಥಗಳಿಗೆ ಬೆಲೆ ಕಟ್ಟಬಲ್ಲವರಿಗೆ ವೈರಾಗ್ಯವು ದೊರಕುತ್ತದೆ. ಯಾವನಿಗೆ ಹೆಚ್ಚಿನ ಸ್ಥಿತಿಯು ಬೇಕೋ ಅವನು ಕಡಿಮೆ ಬೆಲೆಯ ಪದಾರ್ಥಗಳನ್ನು ಅವಶ್ಯವಾಗಿ ಬಿಡುತ್ತಾನೆ. ಈಗ ನಮಗೆ ಪದಾರ್ಥಗಳ ಬೆಲೆಯೂ ತಿಳಿಯದು, ನಮ್ಮ ಬೆಲೆಯೂ ತಿಳಿಯದು. ನಿಜವಾದ ವೈರಾಗ್ಯವು ಇದ್ದಾಗ ನಮ್ಮ ದೇಶವು ಹೇಗಿದ್ದಿತು? ಸ್ವಲ್ಪ ವಿಚಾರಿಸಿ ನೋಡಿರಿ. ಜನಕ ಚಕ್ರವರ್ತಿಯು ಅನಾಸಕ್ತಿಯಿಂದ ರಾಜ್ಯಭಾರವನ್ನು ಮಾಡುತ್ತಿರುವಲ್ಲಿ ಅವನ ರಾಜ್ಯಕ್ಕೆ ವಿದೇಹ ರಾಜ್ಯವೆಂಬ ಅನ್ವರ್ಥವಾದ ಹೆಸರು ಬಂದಿತ್ತು. ಅಲ್ಲಿರುವವರಲ್ಲಿ ಬಹುಮಂದಿ ವಿದೇಹರು, ಅಂದರೆ ದೇಹಾಭಿಮಾನ ಇಲ್ಲದವರೇ ಆಗಿದ್ದರು. ಇತಿಹಾಸ ಕಾಲದಲ್ಲಿ ಅತ್ಯಂತ ವಿಸ್ತಾರವಾದ ರಾಜ್ಯವನ್ನು ಆಳುತ್ತಿದ್ದ ಅಶೋಕನು ಎಂಥ ವೈರಾಗ್ಯ ಶಿಖಾಮಣಿಯಾಗಿದ್ದನು. ನಮ್ಮ ದೇಶಕ್ಕೆ ಜನರಿಗೆ ವೈರಾಗ್ಯವಿದ್ದಾಗ ಹೆಚ್ಚಿನ ಗೌರವವೂ ಇತ್ತು. ಆದರೆ ಬರಿಯ ಅಭಾವ ವೈರಾಗ್ಯವು ಏತಕ್ಕೂ ಬರುವುದಿಲ್ಲ. ಪದಾರ್ಥಗಳ ಯೋಗ್ಯತೆಯನ್ನು ನಿರ್ಣಯಿಸಿಕೊಂಡು ಅವನ್ನು ಬಿಟ್ಟು ಹೆಚ್ಚಿನ ಸ್ಥಿತಿಗೆ ಏರಬೇಕೆಂಬ ಹವಣಿಕೆಯೇ ವೈರಾಗ್ಯವು.
ಹಿಂದಿನ ಕಾಲದಲ್ಲಿ ರಾಜರುಗಳು ತಮ್ಮ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತಪೋವನಕ್ಕೆ ತೆರಳುತ್ತಿದ್ದರೆಂದು ನಮ್ಮ ದೇಶದ ವಾಂಗ್ಮಯದಲ್ಲಿನ ಅನೇಕ ಕಥೆಗಳಲ್ಲಿ ಕಂಡುಬರುತ್ತದೆ. ಆ ವೈರಾಗ್ಯಕ್ಕೆ ಹೆಚ್ಚಿನ ಸುಖದ ಆಸೆಯೇ ಕಾರಣ. ಸಾಮಾನ್ಯ ಗೃಹಸ್ಥರಿಗೂ ಕೂಡ ವೈರಾಗ್ಯವನ್ನು ಶಾಸ್ತ್ರದಲ್ಲಿ ಉಪದೇಶಿಸಿರುತ್ತದೆ. ಹಿತಮಿತವಾಗಿ ರಾಗದ್ವೇಷಗಳಿಲ್ಲದೆ ವಿಷಯಗಳನ್ನು ಭೋಗಿಸಿದವನಿಗಲ್ಲವೇ ಇಹ ಸೌಖ್ಯವು. ಆದರೆ ಇಷ್ಟಿದ್ದರೆ ಸಾಲದು. ಇಂದ್ರಿಯಾರ್ಥಗಳ ಭೋಗವೇ ನಮ್ಮ ಗುರಿಯಲ್ಲ. ವಿಷಯಗಳನ್ನು ಭೋಗಿಸುವುದು ಪಶುಗಳಿಗೂ ಇದೆಯಲ್ಲ. ಮನುಷ್ಯನದೇನು ಹೆಚ್ಚುಗಾರಿಕೆ? ಮನುಷ್ಯನು ಹುಟ್ಟಿರುವುದು ಪ್ರಕೃತಿಯ ಆಳಾಗಿ ಇರುವುದಕ್ಕಲ್ಲ, ಅದನ್ನು ಸ್ವಾಧೀನಕ್ಕೆ ತಂದುಕೊಂಡು ಆಳುವ ಸ್ಥಿತಿಗೆ ಏರಬೇಕು ಎಂದು ಕೆಲವರು ಹೇಳುತ್ತಾರೆ. ಈ ದೃಷ್ಟಿಯಿಂದ ಅನೇಕ ಯಂತ್ರಗಳನ್ನು ಕಂಡುಹಿಡಿದು ಈಗಿನ ನಾಗರಿಕರೆಂದೆನಿಸಿಕೊಂಡವರು ವಿವಿಧ ಭೋಗಗಳನ್ನು ಅನುಭವಿಸುತ್ತಿರುತ್ತಾರೆ. ಆದರೇನು, ಯಂತ್ರಗಳೆಂಬಿವು ಕಂಪನಿಗಳಿಗೆ ಅಧೀನ. ಕಂಪನಿಗಳು ಆಶೆಗೆ ಅಧೀನ. ಎಷ್ಟೇ ಯಂತ್ರಗಳನ್ನು ಕಂಡುಹಿಡಿಯಲಿ, ಈಗಿನ ಜನರು ಆಶೆಗೆ ದಾಸರಾಗಿರುತ್ತಾರೆ. ಸರ್ವಂ ಪರವಶಂ ದುಃಖಂ ಸರ್ವಮಾತ್ಮ ವಶಂ ಸುಖಂ ಎಂದಿರುವಂತೆ ಪರವಶವಾಗಿರುವುದರಿಂದ ದುಃಖವೇ ಹೊರತು ಸುಖವಿಲ್ಲ. ಕಾಮ ಕ್ರೋಧಗಳಿಗೆ ಪರವಶರಾಗಿರುವವರಿಗೆ ಸುಖವೆಲ್ಲಿ ಬಂತು? ಈಗಿನ ನಮ್ಮ ತಿಳುವಳಿಕೆ ಸರಿಯಿಲ್ಲ. ಇದಕ್ಕೆ ವಶರಾಗಿ ನಾವು ವೈರಾಗ್ಯವನ್ನು ಕಡೆಗಣಿಸಿರುತ್ತೇವೆ. ಇದರಿಂದ ನಾವು ಬಹಳ ಕೆಳಕ್ಕೆ ಇಳಿದಿದ್ದೇವೆ. ಮನುಷ್ಯನು ಈ ಪ್ರಕೃತಿಯನ್ನು ಏರಿ ದೇವತೆಯಾಗಬಹುದು. ಇದನ್ನೇ ನಾವು ಮರೆತಿದ್ದೇವೆ. ವಿರಕ್ತರು ಎಂದರೆ ಕೈಯಲ್ಲಿ ಸಾಗದವರು ಎಂದು ಭಾವಿಸಬಾರದು. ವಸಿಷ್ಠರು, ಭರದ್ವಾಜರು ಮುಂತಾದ ಮಹಾಮಹಿಮರನ್ನು ನೆನಪಿಸಿಕೊಳ್ಳಿರಿ. ವಿಶ್ವಾಮಿತ್ರ, ಭರತ ಮೊದಲಾದ ಸಪರಿವಾರರಾದ ರಾಜರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಹಾಲು ತುಪ್ಪದ ಕೋಡಿ ಹರಿಯಿಸಿದ ಸಿದ್ಧಪುರುಷರು ಅವರು. ಆದರೂ ಅವರು ಕೌಪೀನ ಧಾರಣೆಯಿಂದ ತೃಪ್ತರಾಗಿ ಯಾವ ಭೋಗವನ್ನು ಬಯಸದೇ ಇದ್ದರು. ಇಂಥ ಕ್ಷುದ್ರ ಸಿದ್ಧಿಗಳಿಗಿಂತ ಹೆಚ್ಚಿನ ಮಹಾಸಿದ್ಧಿಯೊಂದು ಇದೆ ಎಂಬುದು ಅವರ ಮುಖಲಕ್ಷಣದಿಂದ ಕಂಡುಬರುತ್ತಿತ್ತು. ಅನೇಕ ರಾಜರುಗಳು ಅವರ ಬಳಿಗೆ ಶರಣು ಬಂದು ಅವರನ್ನು ಸತ್ಕರಿಸಿ ಇಷ್ಟಾರ್ಥಗಳನ್ನು ಪಡೆದು ಕೃತಾರ್ಥರಾಗುತ್ತಿದ್ದರು. ರಾಜರು ಮಿಕ್ಕವರ ದೃಷ್ಟಿಯಿಂದ ಎಷ್ಟೇ ದೊಡ್ಡವರಾದರೂ ಋಷಿಗಳ ದೃಷ್ಟಿಯಿಂದ ಅವರ ಸ್ಥಾನವು ತಗ್ಗಿನದು. ಇಂಥ ಉನ್ನತ ಸ್ಥಾನವು ಆ ಋಷಿಗಳಿಗೆ ಏತರಿಂದ ಬಂದಿತ್ತು? ವೈರಾಗ್ಯದಿಂದ. ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದ ಆನಂದಾನುಭವದಿಂದ. ಕೃತಿಯಲ್ಲಿ ಪರಮಾತ್ಮನು ಆನಂದ ರಸರೂಪನಾಗಿರುತ್ತಾನೆ. ಆ ರಸವನ್ನು ಹೊಂದುವುದರಿಂದಲೇ ದೊಡ್ಡವರು ಆನಂದಿಗಳಾಗಿರುತ್ತಾರೆ ಎಂದಿದೆ. ಋಷಿಗಳೆಂದರೆ ಆನಂದದ ಸಾಹುಕಾರರು. ಸಾಹುಕಾರರಿಂದ ಹಣವನ್ನು ಸಾಲವಾಗಿ ಮಿಕ್ಕವರು ಪಡೆದುಕೊಳ್ಳುತ್ತಾರಲ್ಲವೇ? ಹಾಗೆ ಋಷಿಗಳಿಂದ ಮಿಕ್ಕವರು, ರಾಜರೂ ಕೂಡ ಆನಂದವನ್ನು ಸಾಲವಾಗಿ ತರಬೇಕಾಗಿತ್ತು. ಎಷ್ಟೋ ರಾಜರು ಅವರ ಬಳಿಗೆ ಬಂದು ವ್ಯಕ್ತಿಯಾಗಿ ತಮಗೆ ಬೇಕಾದ ಇಷ್ಟಾರ್ಥಗಳನ್ನಲ್ಲದೆ ರಾಜರಾಗಿ ತಾವು ಹೇಗೆ ನಡೆದುಕೊಳ್ಳಬೇಕೆಂಬ ತಿಳುವಳಿಕೆಯನ್ನು ಅವರಿಂದ ಸಂಪಾದಿಸಿಕೊಳ್ಳುತ್ತಿದ್ದರು. ಆದರೆ ಹಠದಿಂದ ವಿಷಯಗಳನ್ನು ಕಿತ್ತೊಗೆಯುವುದು ವೈರಾಗ್ಯವಲ್ಲ. ವಿಷಯ ತ್ಯಾಗವು ಸಹಜವಾಗಿರಬೇಕು. ವೈರಾಗ್ಯವು ವೈರಾಗ್ಯಕ್ಕಾಗಿ ಬೇಕಿರುವುದಿಲ್ಲ. ಒಂದಾನೊಂದು ಹೆಚ್ಚಿನ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ ಅದು ಬೇಕಾಗಿರುತ್ತದೆ. ಜಗತ್ತಿನ ರಸವೇ ಪರಮಾತ್ಮ. ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ವಿರಕ್ತರು ಪ್ರಪಂಚವನ್ನು ಬಿಟ್ಟು ಬಿಟ್ಟಿರುತ್ತಾರೆ. ನಮ್ಮನ್ನು ಗೋಳುಗುಟ್ಟಿಸುತ್ತಿರುವುದು ಪ್ರಪಂಚವೆಂಬ ಈ ಶಿಪ್ಪೆ.
ಆದರೆ ಇದರ ರಸವಾದ ಪರಮಾತ್ಮ ತತ್ವವು ಆನಂದದಾಯಕವಾಗಿರುತ್ತದೆ. ಸರಿಯಾಗಿ ನೋಡಿದರೆ ಪ್ರಪಂಚದಲ್ಲಿ ಯಾವ ದೋಷವೂ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ಮಾತ್ರ ದೋಷವಿರುತ್ತದೆ. ಪ್ರಪಂಚವನ್ನು ಸರಿಯಾಗಿ ನೋಡಿದರೆ ಇದು ಪರಮಾತ್ಮನೇ ಆಗಿರುವುದು. ಮೇಲುಗಡೆಯಲ್ಲಿ ನೋಡುವವರಿಗೆ ಇಂದ್ರಿಯಾರ್ಥಗಳೆಂಬ ನಿಸ್ಸಾರ ಪದಾರ್ಥವಾಗಿರುವುದು. ನಿಸ್ಸಾರವಾದ ಮೇಲ್ಭಾಗವನ್ನು ಬಿಟ್ಟು ಒಳಗಿನ ಸಾರವಾದ ಪರಮಾತ್ಮನನ್ನು ಹಿಡಿದುಕೊಳ್ಳುವುದೇ ವೈರಾಗ್ಯವು. ಇಂದ್ರಿಯಗಳು, ಮನಸ್ಸು ಇವುಗಳೂ ಕೂಡ ನಿಜವಾಗಿ ಪರಮಾತ್ಮನೇ. ಆದರೆ ನಾವು ಅವನ್ನು ಪರಮಾತ್ಮನಾಗಿ ಕಾಣುವುದನ್ನು ಕಲಿತುಕೊಳ್ಳಬೇಕು. ಯಾರು ಪರಮಾತ್ಮ ಲೋಕವನ್ನು ಬಯಸುತ್ತಾರೋ ಅವರು ಪುತ್ರೈಷಣೆ, ವಿತ್ತೈಷಣೆ, ಲೋಕೈಷಣೆ ಎಂಬ ಎಲ್ಲ ಬಯಕೆಗಳನ್ನು ಬಿಟ್ಟೆದ್ದು ಸರ್ವತ್ಯಾಗವನ್ನು ಮಾಡುತ್ತಾರೆ ಎಂದು ಶ್ರುತಿಯಲ್ಲಿ ಹೇಳಿರುವುದಕ್ಕೆ ಇದೇ ಅರ್ಥ. ದೂರಕ್ಕೆ ನೋಡಿದಾಗ ಹಾವೆಂದು ಕಾಣಿಸುತ್ತಿದ್ದುದು ಹತ್ತಿರಕ್ಕೆ ಹೋದರೆ ಹಗ್ಗವಾದರೆ ಆಗ ನಮ್ಮ ಭಯವೆಲ್ಲವೂ ದೂರವಾಗುವಂತೆ ವೈರಾಗ್ಯವನ್ನು ಅವಲಂಬಿಸಿ ನಾವು ಪರಮಾತ್ಮನ ಬಳಿಗೆ ಹೋದರೆ ಈ ಪ್ರಪಂಚದ ಭಯವೆಲ್ಲವೂ ದೂರವಾಗುತ್ತದೆ. ಪ್ರಪಂಚ ತ್ಯಾಗವನ್ನು ಮಾಡಬೇಕಾಗಿರುವುದು ವೈರದಿಂದಲ್ಲ, ಪರಮಾತ್ಮನ ಮೇಲಿನ ಪ್ರೀತಿಯಿಂದ. ಪರಮಾತ್ಮನೆಂಬ ರತ್ನವಿರುವ ಬೆಲೆಯುಳ್ಳ ಪೆಟ್ಟಿಗೆಯು ಈ ಪ್ರಪಂಚವು. ಪೆಟ್ಟಿಗೆಯನ್ನು ರತ್ನಕ್ಕಾಗಿ ಕಾಪಾಡಿಕೊಳ್ಳುವಂತೆ ಪ್ರಪಂಚವನ್ನು ಕಾಪಾಡಿಕೊಂಡು ಪರಮಾತ್ಮನ ಕಡೆಗೆ ಲಕ್ಷ್ಯವಿಟ್ಟುಕೊಂಡಿರಬೇಕು. ರತ್ನವು ಕೈಯಲ್ಲಿದ್ದಾಗ ಪೆಟ್ಟಿಗೆಯ ಮೋಹವನ್ನು ಬಿಡುವಂತೆ, ರತ್ನವು ಕೈಯಲ್ಲಿದ್ದಾಗ ಪೆಟ್ಟಿಗೆಯ ಮೋಹವನ್ನು ಬಿಡುವಂತೆ ಪರಮಾತ್ಮನೇ ದೊರೆತಾಗ ಈ ಪ್ರಪಂಚದಲ್ಲಿ ನಮಗೆ ಯಾವ ಮಮತೆಯೂ ಇರುವುದಿಲ್ಲ. ಆದ್ದರಿಂದ ಹೆಚ್ಚಿನ ವೈರಾಗ್ಯವು ಇಲ್ಲದಿದ್ದವರು ಈ ಪ್ರಪಂಚದಲ್ಲಿ ಅಹಂತೆಯನ್ನು ಬಿಟ್ಟು ಜೀವನವನ್ನು ಸಾಗಿಸುತ್ತಿರಬೇಕು. ಬಾಡಿಗೆ ಮನೆಯಲ್ಲಿ ಇರುವವನು ತಾನಿರುವವರೆಗೂ ಮನೆಯನ್ನು ಚೊಕ್ಕಟವಾಗಿ ಇಟ್ಟುಕೊಂಡಿರುತ್ತಾನೆ. ಆದರೆ ಈ ಮನೆಯನ್ನು ನಾನು ಬಿಡಬೇಕಾಗುವುದು ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಇರುತ್ತಾನೆ. ಯಾವುದಾದರೊಂದು ಆಸ್ತಿಯ ರಕ್ಷಕನೆಂದು ಸರ್ಕಾರದಿಂದ ಗೊತ್ತಾಗಿರುವವನು ಅದು ತನ್ನ ಆಸ್ತಿಯೋ ಎಂಬಂತೆ ನೋಡಿಕೊಂಡಿರುತ್ತಾನೆ. ಆದರೆ ಅದರಲ್ಲಿ ಯಾವ ಹೆಚ್ಚಿನ ಮಮತೆಯನ್ನು ಇಟ್ಟುಕೊಂಡಿರುವುದಿಲ್ಲ. ಇದರಂತೆ ದಾನ, ಧರ್ಮ, ಪರೋಪಕಾರ ಮುಂತಾದವುಗಳಿಂದ ಈ ಪ್ರಪಂಚದಲ್ಲಿರುವ ಮಮತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಇರುವವನಿಗೆ ಕ್ರಮವಾಗಿ ವೈರಾಗ್ಯವು ಅಳವಟ್ಟು ಜ್ಞಾನದಿಂದ ಕೊನೆಯಲ್ಲಿ ಪರಮಾತ್ಮ ಪ್ರಾಪ್ತಿಯೇ ಆಗುವುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.